ವಾಕ್ಯವನ್ನು ಧ್ಯಾನಿಸಲಿಕ್ಕೆ, ಕೇಳಿ ಅದನ್ನು ಕೈಗೊಂಡು ನಡೆಯಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬಂದ ಎಲ್ಲ ಪ್ರೀತಿಯ ದೇವಜನರಿಗೆ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸೋನಾಗಿದೆ. ಇವತ್ತಿನ ವಾಕ್ಯಕ್ಕಾಗಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದ ನಾವು ತಿರುಗಿಸೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವರ್ಷದ ಮೊದಲನೆಯ ಭಾನುವಾರದ ಸಂದೇಶ ಹೀಗಿದೆ: ದೇವರು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಕಳೆದ ವರ್ಷಗಳಲ್ಲಿ ಪ್ರೀತಿಸಿದ ದೇವರು ಈ ವರ್ಷವೂ ಕೂಡ ದೇವರು ಪ್ರೀತಿಸುವನಾಗಿದ್ದಾನೆ. ಆಮೇನ್. ಬರುವ ವರ್ಷದಲ್ಲೂ ದೇವರು ಪ್ರೀತಿಸುವನಾಗಿದ್ದಾನೆ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮ ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಆ ತಪ್ಪುಗಳನ್ನೆಲ್ಲ ಒಂದು ಸಾರಿ ನೋಡ್ದ. ಗೊತ್ತು, ನಾವೆಲ್ಲರೂ ತಪ್ಪು ಮಾಡುವವರು, ಪಾಪ ಮಾಡುವವರು, ದುಷ್ಕೃತ್ಯಗಳಲ್ಲಿ ಕೈ ಹಾಕುವವರು, ದುಷ್ಟ ಸಂಗತಿಗಳಲ್ಲಿ ಪಾಲ್ಗಾರರಾಗುವವರು. ಗೊತ್ತು, ನಾವು ಮನುಷ್ಯರೇ, ಮಣ್ಣಿಗೆ ಸಂಬಂಧಪಟ್ಟವರು, ಮಣ್ಣಿನವರೇ, ಪಾಪಕ್ಕೆ ಸಂಬಂಧಪಟ್ಟವರು ಪಾಪಿಷ್ಟರೇ, ಮರಣಕ್ಕೆ ಸಂಬಂಧಪಟ್ಟವರು ಮರಣಿಷ್ಠರೇ, ನ್ಯಾಯ ತೀರ್ಪಿಗೆ ಒಳಗಾಗುವವರು ಅಪರಾಧಿಗಳೇ. ಈ ಎಲ್ಲ ಅಪರಾಧಿ, ನಮ್ಮ ಪಾಪ ದೋಷ ಎಲ್ಲವನ್ನ ನಮ್ಮ ಒಳಗಡೆ ಇದ್ದಾಗ್ಯೂ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯ. ಆತನ ಪ್ರೀತಿಸಲಿಕ್ಕೆ ಇನ್ನೂ ಒಂದು ಸಂಗತಿ ಏನಂದರೆ, ಆ ನಮ್ಮ ಮೇಲಿದ್ದಂಥ ಎಲ್ಲ ದೋಷಗಳನ್ನು ಒಂದು ಸಾರಿ ಹಾಗೆ ತನ್ನ ಮಗನ ಕಡೆಗೆ ದೃಷ್ಟಿ ಇಟ್ಟು ನೋಡಿ, ಪ್ರೈಸ್ ದಿ ಲಾರ್ಡ್, ತನ್ನ ಮಗನಾದಂಥ ಯೇಸುವಿನ ಕಡೆಗೆ ಹಾಗೆ ಸ್ವಾಮಿ ತಂದೆಯಾದ ದೇವರು ಹಾಗೆ ಮಗನ ನೋಡಿ ಅವೆಲ್ಲ ದೋಷಗಳು ನಮ್ಮಲ್ಲಿ ನೋಡಲಿಲ್ಲ, ಆ ಎಲ್ಲ ದೋಷ ತನ್ನ ಮಗನಲ್ಲಿ ದೇವರು ನೋಡಿದರು. ಕ್ರಿಸ್ತನನ್ನು ನಮ್ಮ ಮುಂದೆ ಇಟ್ಟರು, ಸ್ವಾಮಿನ ನಮ್ಮ ಮುಂದೆ ಇಟ್ಟರು, ನಾವು ಆರಾಧಿಸುವ ಯೇಸುವನ್ನು ತಂದೆಯಾದ ದೇವರನ್ನು ನಮ್ಮ ಮುಂದೆ ಇಟ್ಟು, ಓಕೆ ನಿಮ್ಮೆಲ್ಲ ದೋಷ ಫಲಗಳು ನಾನು ಈತನ ಮೇಲೆ ಹಾಕ್ತೀನಿ. ಈತನ ಏನು ಮಾಡ್ತಾನೆ, ಓಕೆ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು ನಮ್ಮ ಮೇಲೆ ಇದ್ದ ಶಾಪವನ್ನು ಒನ್ಸ್ ಫಾರ್ ಆಲ್ ಪರ್ಮನೆಂಟಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ. ಅರೆ ಇನ್ನೂ ಜೋರಾಗಿಲ್ರ ಆಮೇಲೆ ಯಾ ಅದನ್ನು ಕ್ಯಾನ್ಸಲ್ ಮಾಡೋದು ಮಾತ್ರವಲ್ಲದೆ ಇನ್ನೊಂದು ವಿಷಯ ಏನಂದರೆ, ಕೈಗಳ ಮೇಲೆ ಕೆತ್ತಡೆ ನಮಗೆ ನಿತ್ಯ ಜೀವನ ಅನುಗ್ರಹಿಸಿದ್ದಾನೆ. ದಟ್ ಮೀನ್ಸ್ ನಾವು ಸದಾಕಾಲ ಬಾಳುವವರಾಗಿದ್ದೇವೆ. ಆಮೇನ್. ನಾವು ಸದಾಕಾಲ ಜೀವಿಸುವವರಾಗಿದ್ದೇವೆ. ಆಮೇನ್. ಎಲ್ಲರೂ ಹೇಳ್ರಿ, ಇಲ್ಲಿಯೂ ಜೀವಿಸ್ತೇವೆ, ಒಂದ್ಸರಿ ಪರಲೋಕದ ಕಡೆ ಕೈ ತೋರಿಸಿ ಹೇಳ್ರಿ, ಅಲ್ಲಿಯೂ ಸದಾಕಾಲ ಜೀವಿಸ್ತೇವೆ. ಯಾರೊಂದಿಗೆ ಜೀವಿಸ್ತೇವೆ? ತಂದೆಯೊಂದಿಗೂ ಯೇಸುವಿನೊಂದಿಗೂ ನಾವು ಸದಾಕಾಲ ನಾವು ಜೀವಿಸುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಏನು ಮಾಡಿದ್ದಾನೆ, ತನ್ನ ಮಗನನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ಮಗನ ಮೂಲಕವಾಗಿ 17ನೇ ವಾಕ್ಯ ಹೇಳ್ತಿದೆ. ಅದರಲ್ಲಿ 17ನೇ ವಾಕ್ಯ ಏನು ಹೇಳ್ತಿದೆ? ಆ ಮಗನ ಮೂಲಕವಾಗಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು, ಲೋಕ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಲೋಕದಲ್ಲಿ ಯಾರ್ಯಾರಿದ್ದಾರೆ? ಪ್ರತಿ ಭಾಷೆ, ಕುಲ, ಪ್ರಜೆ, ಜನಾಂಗ ಎಲ್ಲರೂ ಇದ್ದಾರೆ. ಎಲ್ಲರೂ ಎಲ್ಲ ಜಾತಿದವರು ಇದ್ದಾರೆ. ಎಲ್ಲರಿಗೂ ಏನು ಉಂಟಾಗಬೇಕೆಂಬುದಾಗಿ, ರಕ್ಷಣೆ ಉಂಟಾಗಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟಾನೇ ಹೊರತು ಓಕೆ ನ್ಯಾಯ ತೀರ್ಪು ಮಾಡೋದಕ್ಕಾಗಲ್ಲ ಎಂಬುದಾಗಿ ಹೇಳ್ತಿದೆ. ರೈಟ್. ಯಾ ಓಕೆ ವಾಕ್ಯ ಹೇಳ್ತಿದೆ. ಸೊ ಆತನ ನಂಬುವಂಥ ಪ್ರತಿ ಜನರಿಗೂ ಕೂಡ ದೇವರು ನ್ಯಾಯ ತೀರ್ಪು ಮಾಡದೆ ರಕ್ಷಣೆನ ದೇವರು ಅನುಗ್ರಹಿಸೋಣ. ಅದಕ್ಕೋಸ್ಕರ ಕ್ರಿಸ್ತನ ದೇವರು ಏನು ಮಾಡಿದ್ದಾನೆ? ತಂದೆಯು ಯೇಸುವನ ಮುಂದೆ ಇಟ್ಟಿದ್ದಾನೆ. ಈಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೋದ್ರಿ. ಈಗ ಆ ಕರ್ತನು ಏನು ಮಾಡಿದ್ದಾನೆ? ಭೂಲೋಕದಲ್ಲಿ ಜನಿಸಿ ಈಗ ಆತನು ತನ್ನನ್ನು ತಾನು ಶುದ್ಧಪಡಿಸಿಕೊಂಡು, ಓಕೆ ನಮ್ಮೆಲ್ಲರಿಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಡೋದಕ್ಕೋಸ್ಕರ ಸ್ನಾನ ಮಾಡಿಸಿಕೊಂಡ ಕೂಡಲೇ ನೋಡ್ರಿ, ಯೇಸು ಸ್ವಾಮಿ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕೋಸ್ಕರ ಯೋರ್ದಾನ್ ಹೊಳೆಗೆ ಬಂದಿದ್ದಾರೆ. ಇದು 3:16 ಯಾವುದರಲ್ಲಿ? ಮತ್ತಾಯನ ಬರೆದ ಸುವಾರ್ತೆ 3:16 ಹೇಳ್ತಿದೆ, ದೇವರು ಆತನನ್ನು ಮೆಚ್ಚಿಕೊಟ್ಟಿದ್ದಾನೆ. ಈಗ ಆತನು ಹೇಗೆ ತುಂಬಿದ್ದಾನೆ? ಯೇಸು ಸ್ವಾಮಿ ಹೆಂಗೆ ತುಂಬಿದ್ದಾನೆ? ಆತನು ಹೆಂಗೆ ತುಂಬಿ ಆತನು ನಮ್ಮನ್ನು ಆತನು ನಡೆಸೋಣಂದ್ರೆ, ಈಗ ಹೋದ್ರಿ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ಬರ್ರಿ. ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು. ಸೊ ಆ ಜನ ಬಂದು ಕೇಳಿದ್ರು. ಆ ಜನರಿಗೆ, ಅಲ್ಲಿ ಸೇರಿ ಬಂದಂಥ ಎಲ್ಲ ಜನರಿಗೆ ಸ್ನಾನಿಕನಾದ ಯೋಹಾನನು ಮಾಡ್ತಿದ್ದ ಉಪದೇಶ ಏನಾಗಿತ್ತಂದರೆ, ನಾನಂತೂ ನಿಮಗೆ ನೀರಿನಲ್ಲಿ ನಾನು ದೀಕ್ಷಾ ಸ್ನಾನ ಕೊಡ್ತಾ ಇದ್ದೇನೆ, ಕರೆಕ್ಟ್. ಆದರೆ ನನಗಿಂತ ಶಕ್ತನು ಬರುತ್ತಾನೆ, ನನಗಿಂತಲೂ ಒಬ್ಬ ಶಕ್ತನನ್ನು ತಂದೆಯಾದ ದೇವರ ಬಳಿಯಿಂದ ಆತನು ಬರ್ತಾ ಇದ್ದಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅರೆ ಏನಂತೆ? ಆತನ ಚಪ್ಪಲಿಯ ಸ್ಯಾಂಡಲ್ಸ್ ಏನಿದೆಯೋ ಆ ಬಾರನ್ನು ಕೂಡ ಬಿಚ್ಚಲಿಕ್ಕೆ ನಾನು ಅಷ್ಟು ಯೋಗ್ಯನಲ್ಲ. ಯಾಕಂದರೆ ನಾನು ಮನುಷ್ಯನಾಗಿ ರಕ್ತ ಮಾಂಸದಿಂದ ಹುಟ್ಟಿದವನು, ಆದರೆ ನನ್ನ ಹಿಂದೆ ಬರ್ತಾ ಇರುವವನು ತಂದೆಯಿಂದ ಹುಟ್ಟಿದವನು.
ಆತ್ಮನಿಂದ ಹುಟ್ಟಿದವನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪವಿತ್ರನು ಪರಿಶುದ್ಧನಾಗಿ ಹುಟ್ಟಿದವನು. ಆತನ ಪಾದವನ್ನು ಮುಟ್ಲಿಕ್ಕೂ ಕೂಡ ನನ್ನಲ್ಲಿ ಆ ಯೋಗ್ಯತೆ ಇಲ್ಲ. ಆದರೆ ಆತನು ಬರ್ತಾನೆ. ಬಂದ್ಮೇಲೆ ಆತನ ಏನು ಮಾಡ್ತಾನೆ ಗೊತ್ತಾ ನಿಮಗೆ? ಆತನು ಪವಿತ್ರಾತ್ಮನಲ್ಲಿಯೂ, ನೋಡಿ, ನಿಮಗೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಮತ್ತು ಬೆಂಕಿಯಲ್ಲಿಯೂ ನಿಮ್ಮನ್ನು ನಿಮಗೆ ಸ್ನಾನ ಮಾಡಿಸುವನು. ನಾನಾದ್ರೂ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದೇನೆ, ಆದರೆ ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ಸ್ನಾನ ಮಾಡಿಸ್ತಾನೆ. ಪವಿತ್ರಾತ್ಮ ಏನಕ್ಕೆ ಹೋಲಿಕೆ ಆಗಿದೆ? ಅದು ವರ ಮತ್ತು ಫಲಗಳಾಗಿದೆ. ಆಮೆನ್. ದೇವರಾತ್ಮನ ಫಲಗಳಿಂದ ಆತ ನಮ್ಮನ್ನು ತುಂಬಿಸ್ತಾನೆ, ವರಗಳಿಂದ ಆತ ನಮ್ಮನ್ನು ತುಂಬಿಸ್ತಾನೆ. ಬೆಂಕಿ ವಾಕ್ಯವಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉಪದೇಶವಾಗಿದೆ. ಆ ಯೇಸು ಸ್ವಾಮಿ ಉಪದೇಶಕ್ಕೆ ಜನರು ಆಶ್ಚರ್ಯಪಟ್ಟರು ಎಂಬುದಾಗಿ ನೋಡ್ತಿದೆ. ಅಂಥ ವಾಕ್ಯಗಳಿಂದ ಮತ್ತು ಫಲಗಳಿಂದ, ವರಗಳಿಂದ ನಿಮ್ಮನ್ನು ಆತನು ತುಂಬಿಸುವನಾಗಿದ್ದಾನೆ. ಪ್ರೈಸ್ ಗಾಡ್. ಆಮೆನ್. ಆ ರೀತಿಯಾಗಿ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆ ಮಗನು ತಾನು ಪ್ರಾಣ ಕೊಡುವುದು ಅಷ್ಟೇ ಅಲ್ಲದೆ ಬದಲಾಗಿ ನಮ್ಮನ್ನೂ ಸಹ ಆತನು ಹೊಂದಿದ ಆತ್ಮದಲ್ಲಿಯೂ ಆತನು ಹೊಂದಿದ ಪ್ರಕಟಣೆಯಲ್ಲಿಯೂ ನಮ್ಮನ್ನೂ ಕೂಡ ಆತನ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ರೀ. ಇವತ್ತು ನಾವು ದೇವ್ರ ಸನ್ನಿಧಾನದಲ್ಲಿ ನಾವು ಇದ್ದೇವೆ ತಾನೆ. ಓಕೆ, ನಾವು ಎಷ್ಟು ಜನರು ನಾವು ಆರಾಧನೆಯಲ್ಲಿ ಆತ್ಮನಿಂದ ನಾವು ತುಂಬಿಸಲ್ಪಟ್ವಿ. ಆತ್ಮನಿಂದ ತುಂಬಿಸಲ್ಪಟ್ಟಿದ ತಕ್ಷಣ ಈಗ ನಾವು ವಾಕ್ಯದಿಂದ ತುಂಬಿಸಲ್ಪಡ್ತಾ ಇದ್ದೇವೆ. ನಿಮಗೆ ಪ್ರತಿ ವಾರವೂ ಕೂಡ ನಿಮಗೆ ವಾಕ್ಯದಲ್ಲಿಯೂ ಆತ್ಮನಲ್ಲಿಯೂ ನಿಮಗೆ ಜಲಸ್ನಾನ ಆಗ್ತಾ ಇದೆ. ಆತ್ಮನ ಸ್ನಾನ ಆಗ್ತಾ ಇದೆ. ನಿಮಗೆ ಆತ್ಮನ ನಮ್ಮ ಮೇಲೆ ಇಳಿದು ಹೋಗ್ತಾ ಇದ್ದಾನೆ. ಅದಕ್ಕೆ ಕಾರಣ ಒಂದೇ ಸರಿ ಕೈಗಳನ್ನು ಎತ್ತಿ ಹೇಳ್ರಿ, ನಾವು ಆರಾಧಿಸುವ ಯೇಸು. ಆಮೆನ್. ಆ ಸ್ವಾಮಿಯನ್ನು ದೇವರು ಹೆಂಗೆ ಕೊಟ್ಟಿದ್ದಾನೆ? ಒಬ್ಬನೇ ಮಗನನ್ನು ಕೊಟ್ಟನು, ಅವನು ಪ್ರೀತಿಸಿದ ಮಗನನ್ನು ಕೊಟ್ಟನು. ಓಕೆ, ಆ ಮಗನು ದೀಕ್ಷಾಸ್ಥಾನದ ಒಡಂಬಡಿಕೆಯ ಮೂಲಕವಾಗಿ ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದನು. ಸಿದ್ಧಾಂತಪಡಿಸೋದ್ರ ಜೊತೆಗೆ ಆತ್ಮನಲ್ಲಿಯೂ ಮತ್ತು ಬೆಂಕಿಯಲ್ಲಿಯೂ ನಮ್ಮನ್ನು ಸ್ನಾನ ಮಾಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡ್ರಿ, ಇಂಥ ಆತ್ಮನಿಂದ ಓಕೆ, ಕೆಲವರು ಶಿಷ್ಯಂದ್ರು ಇದ್ರು ರೀ. ಸ್ವಾಮಿ ಈ ಆತ್ಮನಿಂದಲೇ ಕೆಲವು ಶಿಷ್ಯರನ್ನು ಆರಿಸಿಕೊಂಡ. ಆ ಶಿಷ್ಯನ ಆರಿಸಿಕೊಂಡಾಗ ಮಾರ್ಕನ್ ಬರೆದ ಸುವಾರ್ತೆ 3-16 ವಾಕ್ಯದಲ್ಲಿ ಹೀಗೆ ಹೇಳ್ತಿದೆ, ಸಿಮೋನನೆಂಬುವವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು. ಓಕೆ, ಜೆಬೆದಾಯನ ಮಗನಾದ ಯಾಕೋಬನಿಗೂ, ಜಬದಾಯನ ಮಕ್ಕಳಾದಂಥ, ನೋಡ್ರಿ, ಇಬ್ಬರು ಜಬದಾಯನ ಮಕ್ಕಳು ಬರ್ತಾ ಇದ್ದಾರೆ. ಜಬದಿ ಮಕ್ಕಳು, ಒಬ್ಬನು ಯಾಕೋಬ, ಇನ್ನೊಬ್ಬ ಯಾಕೋಬನ ತಮ್ಮನಾದ ಯೋಹಾನನಿಗೂ. ನೋಡ್ರಿ, ಎಲ್ಲರೂ ಹೇಳ್ರಿ, ಯಾಕೋಬ, ಯೋಹಾನ, ಯೋಹಾನ, ಯಾಕೋಬ. ಇವರಿಬ್ಬರಿಗೆ ಏನಂತ ಹೆಸರಿಟ್ರು ಅಂತ ಗೊತ್ತಾ? ಬೋವನೆರ್ಗೆಸ್. ಬೋವರ್ನಗೆಸ್. ಹೇಳ್ರಿ, ಬೋವನೆರ್ಗೆಸ್ ಅಂದ್ರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು. ಎಲ್ಲರೂ ಗುಡುಗಿನ ಮರಿಗಳು, ಗುಡುಗಿನ ಮರಿಗಳು. ವಾ, ಬೆಂಕಿಯ ಮರಿಗಳು, ಬೆಂಕಿಯ ಮರಿಗಳು. ಗುಡುಗು ಯಾರಾಗಿದ್ದಾರೆ? ಯೇಸು ಆಗಿದ್ದಾರೆ, ತಂದೆ ಆಗಿದ್ದಾರೆ, ಯೇಸು ಆಗಿದ್ದಾರೆ. ಆ ಗುಡುಗಿನ ಮರಿಗಳಾಗಿ ಅವರಿದ್ದಾರೆ. ನೋಡ್ರಿ, ಆ್ಯಕ್ಚುಲಿ ಅಪೊಸ್ತಲ ಕೃತ್ಯದಲ್ಲಿ ಬರಬೇಕಾದ್ರೆ ಈ ಯೋಹಾನನು ಮೊದಲನೇ ಟೈಮ್ನಲ್ಲಿಯೇ ರಕ್ತ ಸಾಕ್ಷಿಯಾಗಿ ಆತನು ಸತ್ತನು. ಫಸ್ಟ್ ರಕ್ತ ಸಾಕ್ಷಿಯಾಗಿ ಆತನು ಸತ್ತನು. ಇದರಿಂದ ಯಾಕೋಬನಿಗೆ ತಲೆ ಕಳೆದು ಬಿಟ್ರು. ಯೇಸುವಿನ ಹೆಸರನ್ನು ಎತ್ತಬಾರದು ಎಂಬುದಾಗಿ ಹೇಳಿ, ಓಕೆ, ಅಪೊಸ್ತಲ ಕೃತ್ಯದಲ್ಲಿ ಓದ್ತೀವಿ, ಅವನ ತಲೆಯನ್ನು ಕಳೆದು ಬಿಟ್ರೆ ಯೇಸುವಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟುಬಿಟ್ಟ. ಇನ್ನೊಬ್ಬ ಶಿಷ್ಯ ಇದ್ದಾನೆ, ಈ ಯೋಹಾನ್, ಇನ್ನೊಬ್ಬ ಗುಡುಗಿನ ಮರಿ. ಇವನು ಫಸ್ಟ್ ಸತ್ತರೆ ಅವನ ತಮ್ಮನು ಲಾಸ್ಟಿಗೆ ಸತ್ತಿದ್ದಾನೆ. ಅವನು ಆಲ್ಮೋಸ್ಟ್ AD 105 103 ಆ ಟೈಮ್ನಲ್ಲಿ, ಕ್ರಿಸ್ತಶಕ 100 ಪ್ರಕಟಣೆ ಗ್ರಂಥವನ್ನು ಬರೆದು ಮುಗಿಸಿ ಪಾತ್ಮಸ್ ದ್ವೀಪದಲ್ಲಿ ತಾನು ಅದನ್ನು ಬರೆದು ಮುಗಿಸಿ ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದಂಥ ಭವಿಷ್ಯತ್ ಕಾಲಜ್ಞಾನವನ್ನು ನುಡಿಯುವಂಥ ಪುಸ್ತಕ ಪ್ರಕಟಣೆ ಪುಸ್ತಕ. ಹಲ್ಲೆಲೂಯಾ. ಇದನ್ನು ಸ್ವತಃ ಅವನು ಯಾವುದೋ ಊಹೆ, ಕಲ್ಪನೆ, ಮಿಥಾಲಜಿ ಆಗಿ ಬರಲಿಲ್ಲ. ಅದನ್ನು ಇಟ್ಸ್ ನಾಟ್ ಎ ಮೈತ್, ಅಥವಾ ಅದು ಊಹೆಗೆ ನಿಲುಕಿದಂಥ ಯಾವುದೇ ಒಂದು ಕಾವ್ಯ ಆತನು ಬರಲಿಲ್ಲ ರೀ. ಸ್ವತಃ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿಯೂ ಯಾವ ತಂದೆಯಾದ ದೇವರ ಮಗನೆನಿಸಿಕೊಂಡು ಪ್ರಾಣವನ್ನು ಕೊಟ್ಟು ಪುನರುತ್ಥಾನವಾದಂಥ ಆ ಯೇಸು ಸ್ವಾಮಿ ತನ್ನ ಸ್ವತಃವಾಗಿ ಮುಂದೆ ನಡೀತಾ ಇದ್ದಂಥ ಎಲ್ಲ ಭವಿಷ್ಯತ್ ಕಾಲದ ಸಂಗತಿಗಳನ್ನು ಆತನು ಪುಸ್ತಕ ರೂಪವಾಗಿ ಅದನ್ನು ಬರೆದು ಈ ಪ್ರಪಂಚಕ್ಕೆ ಒಂದು ಶ್ರೇಷ್ಠ ಪುಸ್ತಕವಾಗಿ ಕೊಡಲ್ಪಟ್ಟು ಆ ಪುಸ್ತಕ ಈ ಬೈಬಲಲ್ಲಿ ಮುದ್ರಿತವಾಯಿತರೆ. ಅವತ್ತು ಆತನು ಬರೆದ ಒಂದೊಂದು ಅಕ್ಷರ ಸಹ ಇವತ್ತು ನಾವು ಓದ್ತಾ ಇದ್ದೇವೆ. ಹಲ್ಲೆಲೂಯಾ. ಇದು ಬಂದಿದೆ ಎಲ್ಲಿಂದ? ಪ್ರಿಯನಾದ ಮಗನಿಂದ. ಹೇಳ್ರಿ, ಯಾರ ಮಗನಿಂದ? ಪ್ರಿಯನಾದ ಒಬ್ಬನೇ ಮಗನಿಂದ. ಹೇಳ್ರಿ,
ಆ ಮಗನಿಂದ ಆತ್ಮನಿಂದಲೂ ಬೆಂಕಿಯಿಂದಲೂ ಈ ಎರಡು ಗುಡುಗಿನ ಮರಿಗಳು ಬೋರ್ನಗೆಸುಗಳು ತುಂಬಿಸಲ್ಪಟ್ಟರು. ಅವರು ತುಂಬಿಸಲ್ಪಟ್ಟಿದ್ರೆ ಇವತ್ತು ನಾವು ತುಂಬಿಸಲ್ಪಡ್ತಾ ಇವ್ರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲಿದ್ದೀರಾ? ಒಂದು ನಿಮಿಷ ನೋಡ್ರಿ. ಇವತ್ತು ದೇವರು ನಮ್ಮನ್ನೆಲ್ಲರನ್ನೂ ಪ್ರೀತಿಸಿದ್ದಾನೆ. ನಾವು ದೇವರಿಗೆ ಪ್ರಿಯರಾದ ಮಕ್ಕಳಾಗಿದ್ದೇವೆ. ಆ ಪ್ರಿಯರಾದ ಮಕ್ಕಳಿಗೂ ನಮಗೂ ಸಹ ಆತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಮಗೆ ಸ್ನಾನ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ನಾವು ಯಾರಾಗಿ ಬೆಳಗಬೇಕಾಗಿದೆ? ಗುಡುಗಿನ ಮರಿಗಳಾಗಿ ನಾವು ಬೆಳಗಬೇಕಾಗಿದೆ. ಯಾಕೆ ಯಾಕೋಬನು ಫಸ್ಟು ತನ್ನ ಪ್ರಾಣ ಕೊಡೋದಕ್ಕೋಸ್ಕರ ಸಿದ್ಧನಿದ್ದ ಹೇಳ್ರಿ? ಯಾಕೆ ಇವು ಭೂಲೋಕದಲ್ಲಿದ್ದಾಗ ಇವ್ರು ಜಗಳಾಡ್ತಾಯಿದ್ರು. ಯಾರು ಫಸ್ಟ್ ಯೇಸು ಸ್ವಾಮಿ ಜೊತೆಗೆ ಹೋಗ್ತಾರೋ, ಯಾರು ಯೇಸು ಜೊತೆಗೆ ಹೋಗ್ತಾರೆ, ಯೇಸು ಜೊತೆ ಎಲ್ಲರೂ ಹೆದರ್ಕೊಂಡಿದ್ರು. ಆದರೆ ಅಲ್ಲೋಗೋಕ್ಕೆ ಅಲ್ಲಿ ಯೇಸು ಸ್ವಾಮಿ ಜೊತೆಗೆ ಪರಲೋಕದಲ್ಲಿ ಫಸ್ಟ್ ಹೋಗಿ ಸೀಟ್ ಇಟ್ಕೊಳಕ್ಕೆ ರೆಡಿ ಇದ್ದರು. ಅದಕ್ಕೆ ಮೋಸ್ಟ್ಲಿ ಯಾಕೋಬ ಯೋಹಾನ ಮಾತಾಡ್ಕೊತಾ ಇದ್ದಿರ್ಬೋದೇನೋ. ಓಕೆ, ಈ ಪೇತ್ರ, ಯೋಹಾನ, ಯಾಕೋಬ ಇವು ಮೂವರು ಯಾವಾಗಲೂ ಜೊತೆಗಿರ್ತಿದ್ರು. ಇವರು ಯೇಸು ಸ್ವಾಮಿ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲೋದ್ರೆ ಇವ್ರು ಮೂವರನ್ನೇ ಕರ್ಕೊಂಡು ಹೋಗ್ತಿದ್ರು. ತಾಬೋರು ಬೆಟ್ಟದಲ್ಲಿಯೂ. ಓಕೆ, ಅವ್ರು ಮೂವರಲ್ಲಿದೆ ಸಪ್ರೇಟಾಗಿ ಅವ್ರ ಮೇಲೆ ಭಾಳ ಪ್ರೀತಿಸ್ತಾ ಇದ್ರು. ಈ ಯಾಕೋಬ ನೋಡೋಕ್ಕೂ ಹೆಂಗಿದ್ದ ಅಂದರೆ ಸೇಮ್ ಟು ಸೇಮ್ ಜೀಸಸ್ ಇದ್ದಂಗೆ ಇದ್ದ. ಅವನ ಫೇಸ್ ಕಟ್ ಹಾಗೆ ಇದ್ದಿದ್ದು, ಜೀಸಸ್ ಥರನೇ ಇತ್ತು ಯಾಕೋಬನ ಫೇಸ್ ಕಟ್. ಅವನ ಪ್ರಾಣ ಕೊಡಲಿಕ್ಕೆ ಅವನು ಯಾವಾಗಲೂ ಹೇಳ್ತಿರ್ಬೋದು. ಯೇಸುವಿಗೋಸ್ಕರ ಏನಾದರೂ ಪೇತ್ರ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನಗೋಸ್ಕರ ಪ್ರಾಣ ಕೊಟ್ಟುಬಿಡ್ತೀನಿ ಅಂತ. ಆದರೆ ಅವನು ಯೇಸ್ವಾಮಿನ ಅವಾಗವಾಗ ಅಲ್ಲ ಗಳಿತಾ ಇದ್ದಾನೆ. ಅವನು ಯೇಸ್ವಾಮಿನ ಅಲ್ಲ ಗಳಿದ್ಬಿಟ್ಟು ಈಗಲೂ ಕಣ್ಣೀರು ಸುರಿಸ್ಕೊತಿದ್ದಾನೆ ಅವನು. ಬಟ್ ಅಂಥ ಚಾನ್ಸ್ ನನಗೇನಾದ್ರು ಸಿಕ್ತು ಅಂದರೆ ಆಮೇಲೆ ನಾನು ಪ್ರಾಣನೇ ಕೊಟ್ಬಿಡ್ತೀನಪ್ಪ. ಯಾವ ಬಾಯಿಂದ ಕನ್ಫೆಸ್ ಮಾಡಿದ್ನೋ ಅದು ಅಪೊಸ್ತಲ ಕಾಲದಲ್ಲಿ ನೆರವೇರಿಬಿಡ್ತದೆ. ಇನ್ನೇನು ಜಸ್ಟ್ ನೋಡಿ ಥಿಂಕ್ ಮಾಡಿರಿ. ಅವ್ನು ತಲೆ ಬಗ್ಸ ಅಂತ ಹೇಳಿದ್ದಾರೆ, ಕೈ ಕಾಲು ಕಟ್ಟಿಂಗ್ ತಲೆ ಬಗ್ಸಿದ್ದಾನೆ. ಏನು ನೋಡ್ತಿರ್ಬೋದು, ನನ್ನ ಪ್ರಾಣ ಈಗ ಹೆಂಗೆ ಹೋಗುತ್ತೆ? ಹಂಗೆ ಕಚ್ ಅಂತ ಒಂದೇ ಹೊರ್ತಾ ಹೊಡಿತಾರೆ, ಕಚಾ ಕೋಣ ಕಡ್ದಂಗೆ ಕಡಿತಾರ. ಯಾವ ಥರ ಕಡಿಬೋದಂತ ಅದೆಲ್ಲ ಆಲೋಚನೆ. ಅವ್ನು ಯಾವ್ದು ಆಲೋಚನೆ ಬಂದಿಲ್ಲ ರೀ ಅವನಿಗೆ. ಅವ್ನು ಜಸ್ಟ್ ಹೀಗೆ ನಾನು ಯೇಸುವನ್ನು ನೋಡೋಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಬಿಹೈಂಡ್ ಆಲ್ ದಿಸ್ ಯೂನಿವರ್ಸ್, ಇಡೀ ಈ ಪ್ರಪಂಚ ಇವನ್ನೆಲ್ಲವನ್ನ ದಾಟಿ नीले आसमां के पार जाएंगे, मेरा यीशु रहता वहाँ, हम मिलेंगे बादलों पर, हम मिलेंगे बादलों पर, देखेगा सारा जहाँ. ಆಮೇನ್. ಜಸ್ಟ್ ನೋಡೋಣ, ನಾನು ಯಾರು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ? ಪರಲೋಕ ನೋಡೋಕೆ ಹೋಗ್ತಾ ಇದ್ದೇನೆ. ತಂದೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವೊಬ್ಬ ಮಗನನ್ನು ಕಳಿಸ್ಕೊಟ್ಟು ಆ ತಂದೆ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಮಹಿಮಾ ಸಿಂಹಾಸನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ 4 ಜೀವಿಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಹಿರಿಯರನ್ನು ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕೆರಾಫಿಯರು, ಸರಾಫಿಯರು ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಪರಲೋಕದ ದೇವದೂತರನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ಪರಲೋಕದ ಮಹಿಮೆಯಿಂದ ನೋಡ್ಲಿಕ್ಕೆ ಹೋಗ್ತೇನೆ. ಇನ್ನೊಂದೇನೆಂದರೆ ನನ್ನ ಹೆಸರು ಅಲ್ಲಿ ಬರೆದಿದೆ, ನಾನು ಹೋಗಿ ನೋಡ್ತೀನಿ. ನನ್ನ ಹೆಸರು ಜೀವಬಾದರ ಪುಸ್ತಕದಲ್ಲಿ. ಓಕೆ, ಜಬುದಾಯನ ಮಗನಾದ ಯಾಕೋಬನ ಎಂದಾಗೆ ಪರಲೋಕದಲ್ಲಿ ನನ್ನ ಹೆಸರು ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ರೀ. ಇದಕ್ಕೆ ಕಾರಣ ಏನಂದರೆ ದೇವರ ಪ್ರಿಯನಾದ ಒಬ್ಬನೇ ಮಗನು ಕಾರಣನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ನೋಡ್ರಿ, ಆ ಹೆಸರಿನಲ್ಲಿರುವಂಥ ಶಕ್ತಿನೇ ಹಾಗೆ ರೀ. ಆ ನಾಮದಲ್ಲಿರುವ ಶಕ್ತಿನೇ ಹಾಗೆ. ಆಕ್ಟ್ಸ್ ಚಾಪ್ಟರ್ 3:16. ನಾವೇ ಸಾಕ್ಷಿಗಳು, ನೀವು ನೋಡುವಂತ, ನಿಮಗೆ ಗುರುತಿರುವಂತ. ವಾಕ್ಯ ಹೇಳ್ತಿದೆ ನಾವು ಸಾಕ್ಷಿಗಳು. ಎಲ್ಲರೆಡೆ ಒಂದ್ಸರಿ ನಾವೇ ಸಾಕ್ಷಿಗಳು. ಆ ಹುಟ್ಟುಕುಂಟ ಎದ್ದು ನಡೆದಾಡಿದ್ದಾನೆ. ಅದಕ್ಕೆ ನಾವು ಕಣ್ಣಾರೆ ನಾವೇನಾಗಿದ್ದೇವೆ? ಯೇಸುವನ್ನು ಪ್ರಚುರಪಡಿಸುವಂಥ ಯೇಸುವಿನ ಸಾಕ್ಷಿಗಳು ನಾವು. ನೀವು ನೋಡುವಂಥ ಆ ಜನರಿಗೆ ನೋಡಿ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಪ್ರಾರ್ಥನೆಗೋಸ್ಕರ ಹೋದಂಥ ಈ ಯಾಕೋಬ, ಪೇತ್ರ, ಯೋಹಾನರು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ನೀವು ನೋಡುವಂಥ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಓಕೆ, ನೋಡ್ರಿ, ಈತನು ಗುಣವಾಗಿದ್ದು ಆ ಹೆಸರ ಮೇಲೆ ಇಟ್ಟ ನಂಬಿಕೆ ಕಾರಣವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಸ್ವಾಮಿಯು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಆ ಮಗನ ಹೆಸರಿನಲ್ಲಿ ಇರುವ, ಆ ಹೆಸರ ಮೇಲೆ ನಂಬಿಕೆ ಇಡುವ ಪ್ರತಿ ಒಬ್ಬರಿಗೂ ಕೂಡ ದೇವರು ಅದ್ಭುತ ಮಾಡುವನಾಗಿದ್ದಾನೆ. ಆಮೆನ್. ಅಲ್ಲಿ ಕೂಡ ಅದ್ಭುತ ಆಗಿದೆ. ಆಮೆನ್, ಆಮೆನ್. ದೇವರ ಪ್ರೀತಿಸಿದ ಒಬ್ಬನೇ ಪ್ರಿಯ ಕುಮಾರನ ನಾಮದಲ್ಲಿಯೂ ಅದ್ಭುತ ನಡೀತದೆ. ಆಮೆನ್.
ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇದು ನಡೆಯುತ್ತೆ, ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ನೀಗಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಎಸ್, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ವಾ, ಹಲ್ಲೆಲೂಯ. ಆ ನಾಮದಲ್ಲಿ ಅದ್ಭುತ ನಡೀತಿದ್ರಿ. ಹಲ್ಲೆಲೂಯ. ಈಗ ಆ ನಾಮದಲ್ಲಿ ಈ ಜನರು ಏನು ಮಾಡಿದ್ರು ಗೊತ್ತಾ? ಆ ಜನರಲ್ಲಿ ಅದ್ಭುತ ಮಾಡಿದರು. ಇಡೀ ಯೆರೂಸಲೇಮ್ನಲ್ಲಿ ದೊಡ್ಡ ರಿವೈವಲ್ ಸ್ಟಾರ್ಟ್ ಆಯಿತು. ಮೊದಲನೇ ಶತಮಾನದಲ್ಲಿ ಫಸ್ಟ್ ಚರ್ಚ್ ಎಕ್ಸಿಸ್ಟ್ ಆಯ್ತು ರೀ. ಸಾವಿರಾರು ಜನರು ಒಂದೇ ದಿನದಲ್ಲಿ 3,000 ಜನರ ದೀಕ್ಷಾಸ್ಥಾನ. ಆಮೇಲೆ ಸಾವಿರ ಜನರ ಹೀಗೆ ಆ ನಾಮದಲ್ಲಿ ಸೇರಿ ಬಂತ ಆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ ಆ ಜನರ ಗುಂಪು ಏನು ಅನ್ಸ್ಕೊಳ್ತು ಗೊತ್ತಾ? 1 ಕೊರಿಂಥ 3:16 ವಾಕ್ಯ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಓಕೆ, ವಾಕ್ಯ ಹೇಳ್ತಿದೆ ನೀವು ದೇವರ ಆಲಯವಾಗಿದ್ದೀರಿ. ಹೇಳ್ರಿ ಆಮೆನ್. ಈಗ ಆ ನಾಮದಲ್ಲಿ ನಂಬಿಕೆ ಇಟ್ಟಂಥ ಜನರು ಎಲ್ಲರೂ ಒಟ್ಟಾಗಿ ಸೇರಿ ಬರ್ತಾ ಇದ್ದಾರೆ. ನಾವು ಸೇರಿದೇವಲ್ಲ ಈಗ, ಹೀಗೆ ಯೆರೂಸಲೇಮಿನಲ್ಲಿ ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದರು. ಈಗ ನಿಜವಾದ ಆಲಯ ಪ್ರಾರಂಭವಾಯಿತು. ಹಲ್ಲೆಲೂಯ. ಯೇಸುಸ್ವಾಮಿ ಹೇಳಿದರು, ಎಲ್ಲಿ ಸಿಸೇರಿಯಾ ಫಿಲಿಪಿನಲ್ಲಿ ದೇವರು ಹೇಳಿದ್ದೇನೆಂದರೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಸೈನ್ಯವು ಅದನ್ನು ಸೋಲಿಸಲಾರದು. ಆ ಸಭೆ ಬೇರೆ ಯಾವುದಲ್ಲ, ದೇವರಾತ್ಮನಿಂದ ತುಂಬಿಸಲ್ಪಟ್ಟು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ ಸಭೆ. ಓಕೆ, ಹಲ್ಲೆಲೂಯ. ಅದು ಕ್ರಿಸ್ತನ ಸಭೆ ರೀ, ಅದು ತಂದೆಯ ಸಭೆ. ಆಮೇನ್. ಅದು ಪವಿತ್ರಾತ್ಮನ ಸಭೆ. ದೇವರ ಮಕ್ಕಳು ಸೇರಿ ತ್ರಿಯೇಕ ದೇವರನ್ನು ಆರಾಧಿಸುವ ಸಭೆ ಆಗಿದೆ. ಹಲ್ಲೆಲೂಯ. ಆಮೇನ್. ಅದು ಪೌಲನು ಅದನ್ನು ಬರಿತಾ ಇದ್ದಾನೆ. ಈಗ ಹೋದ್ರಿ. ಓಕೆ, ಈಗ 2 ಕೊರಿಂಥಿಯನ್ಸ್ ಚಾಪ್ಟರ್ 3:16, 2 ಕೊರಿಂಥ 3:16 ಓದ್ರಿ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆರೆಯಲ್ಪಡುವುದು. ದೇವರ ಕಡೆಗೆ ತಿರುಗಿಕೊಳ್ಳುವ ಪ್ರತಿ ಒಬ್ಬರ ಮುಸುಕು ಕೂಡ ತೆರೆಯಲ್ಪಟ್ಟು ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯ. ದೇವರ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಒಂದ್ಸರಿ ಹೇಳ್ರಿ ಆಮೇನ್. ಎಲ್ಲರಿ, ದೇವರ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಯಾಕೆ ದೇವರ ಆತ್ಮನಿದ್ದಾಗ ಬಿಡುಗಡೆ ಆಗ್ತಿದೆ ಅಂದರೆ, ಯಾಕೆ ಹೇಳ್ರಿ? ಬಿಡುಗಡೆ ಹೆಂಗೆ ಉಂಟಾಗ್ತಿದೆ? ಆತ್ಮನಲ್ಲಿ ಇರುವಂಥವರು ನಂಬಿಕೆ ಉಳ್ಳ ಜನರು, ಆತ್ಮದಲ್ಲಿ ಇರುವವರು ಯೇಸುವಿಗೆ ಸಮರ್ಪಿಸಲ್ಪಟ್ಟ ಜನರು, ಆತ್ಮದಲ್ಲಿ ಇರುವವರು ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾ ಹೋಗುವ ಜನರು, ಆತ್ಮದಲ್ಲಿರೋರು ಆಜ್ಞೆಗಳನ್ನು ಪಾಲಿಸುವ ಜನರು, ಆಜ್ಞೆಗಳಲ್ಲಿರೋರು ಧರ್ಮಶಾಸ್ತ್ರದ ಅಧೀನರಲ್ಲ, ಅವರು ಕೃಪೆಗೆ ಅಧೀನರಾಗಿ ಧರ್ಮಶಾಸ್ತ್ರದ ಎಲ್ಲ ನ್ಯಾಯ ತೀರ್ಪಿನಿಂದ ಬಿಡುಗಡೆ ಆಗಿ ಅವರು ಸ್ವತಂತ್ರವಾಗಿ ದೇವರ ರಾಜ್ಯಕ್ಕೆ ಸಮರ್ಪಿಸಲ್ಪಟ್ಟ ಜನರು. ಆಮೇನ್. ಅಲ್ಲಿ ಅವರಿಗೆ ಬಿಡುಗಡೆ ಇದೆ ರೀ. ಹಲ್ಲೆಲೂಯ. ಈ ಆಲಯದ ಒಳಗಡೆ ಕಾಲಿಡುವಂಥ ಪ್ರತಿ ಜನರಿಗೂ ಕೂಡ ಎಲ್ಲ ಥರವಾದಂಥ ಬಂಧನಗಳ ಬಿಡುಗಡೆನ ದೇವರು ಕೊಡುವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಈಗ ನೋಡ್ರಿ, ಅದಕ್ಕೆ ಕಾರಣ ಯಾರು? ಹೀಗೆ ಹೇಳಬೇಕು. ಕಾರಣ ಯಾರಂದರೆ, ತಂದೆಯ ಪ್ರಿಯನಾದ ಒಬ್ಬನೇ ಮಗನ. ಆಮೇನ್. ಯಾರು ಕಾರಣ ಅನ್ನೋದಕ್ಕೆ? ಸುಮ್ಮನೆ ಆತನು ಕೂಡ ಬರಲಿಲ್ಲ ರೀ. ದೇವರು ಅಬ್ರಾಹ್ಮನಿಗೆ ಮಾತಾಡ್ತಿದ್ದಾರೆ, ಅಬ್ರಾಹ್ಮನೇ ನಿನ್ನ ಸಂತತಿ ನಾನು ಆಶೀರ್ವದಿಸ್ತೇನೆ. ನಿನ್ನ ಸಂತತಿ ಏನಾಗ್ತದೆ? ನಿನ್ನ ಸಂತತಿ ಬೆಳೀತದೆ ಅಂದಿದ ತಕ್ಷಣ ಅವರ ಸಂತತಿ ಜೊತೆಗೆ ದೇವರು ಇನ್ನೊಂದು ಮಾತನಾಡ್ತಾ ಇದ್ದಾನೆ. ಗಲಾತ್ಯ 3:16 ವಾಕ್ಯ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ, ನಿನ್ನ ಸಂತತಿಗಳು ಎಂಬುದಾಗಿ ಹೇಳಿ ಅನೇಕರನ್ನು ಸೂಚಿಸದೆ, ನಿನ್ನ ಸಂತತಿಗೆ ಎಂದು ಹೇಳಿ, ಜೋರಾಗಿ ಒಂದ್ಸರಿ ಹೇಳಿ, ನಿನ್ನ ಸಂತತಿ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಹಲ್ಲೆಲೂಯ. ನೋಡ್ರಿ, ಅಬ್ರಹಾಮನ ದೇವರು ಹೇಳ್ತಿದ್ದಾನೆ. ನೋಡ್ರಿ, ಅನೇಕ ಸಂತತಿಗಳು ಎಂಬುದಾಗಿ ದೇವ್ರು ಮಾತನಾಡ್ತಿಲ್ಲ, ನಿನ್ನ ಸಂತತಿ. ಆ ಸಂತತಿ ಅಬ್ರಹಾಮನ ಸಂತತಿಯಲ್ಲಿ ಬಂದಿರುವ ಆತನೇ ತಂದೆಯ ಪ್ರಿಯನಾದ ಕುಮಾರನ.
ತಂದೆಗೆ ಅತೀ ಪ್ರಿಯನಾದ ಯೇಸುವನ್ನು ದೇವರು ಈ ಲೋಕಕ್ಕೆ ಆತನ ಕಳಿಸಿಕೊಟ್ಟ. ಈಗ ಆ ಯೇಸುವಿನಲ್ಲಿ ನಂಬಿಕೆ ಇಟ್ಟ, ಆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟು ದೇವರ ಆಲಯವಾಗಿ ಸೇರಿರುವಂಥ ನಾವೆಲ್ಲರೂ ಕೂಡ ಒಂದು ಸರಿ ಹೇಳ್ರಿ, ಕೈ ದೂರ ತೋರಿಸಿ ಹೇಳ್ರಿ, ಆ ಕಡೆ ದೇಶ ಹಿಂಗೆ ಇಲ್ಲಿ ತೋರಿಸಿ, ಈ ಕಡೆ ಯೆರೂಸಲೇಮ್ ಈ ಕಡೆ ಬರ್ತಾಯಿದೆ, ಅಬ್ರಹಾಮನ ಸಂತತಿಯವರು. ಆಮೆನ್. ಯೆರೂಸಲೇಮ್ ಕಡೆ ನಾವು ಕೈ ತೋರಿಸಿದೆ, ಯೆರೂಸಲೇಮ್ ಈ ಸೈಡ್ ಇದೆ. ಹಲ್ಲೆಲೂಯ. ಆ ಅಬ್ರಹಾಮನ ಸಂತತಿಯವರು ಇವತ್ತು ನಾವು ಆಗಿದ್ದೇವೆ ರೀ. ನಾವು ಇವತ್ತು ಅಬ್ರಹಾಮನ ಸಂತತಿ ಎಂಬುದಾಗಿ ಎಣಿಸಲ್ಪಡುವಾಗ ನಿಜವಾಗಿ ನೋಡ್ರಿ, ಈ ವರ್ಡ್ ಕೇಳ್ಬೇಕಾದ್ರೆ ಪರಲೋಕದಲ್ಲಿ ಒಂದು ವೇಳೆ ಅಬ್ರಹಾಮನ ಏನಾದ್ರು ಕೇಳಿಸ್ಕೊಂಡು ಎಷ್ಟು ಖುಷಿ ಪಟ್ಟಿರಬೇಕು. ಆಮೇನ್. ನನಗೆ ಮಕ್ಕಳಿಲ್ಲ ಅಂತಂದೇಳಿ 100 ವರ್ಷ ತನಕ ಕೊರಗಿ ಅಪ್ಪ ಇನ್ನು ಮಕ್ಕಳಿಂದ ಪ್ರಾಣ ಬಿಟ್ಬಿಡ್ತೀನಿ ನಾನು. ದೇವ್ರು ಬಂದು ಹೇಳ್ತೀನಿ, ನಿನ್ನನ್ನು ಆಶೀರ್ವದಿಸಿ, ನಾನು ಇನ್ನೇನು ಆಶೀರ್ವದಿಸ, ಅಲ್ಲಿ ಎಲಿಯಾಸಿದ್ರೆ ಅವನನ್ನು ಆಶೀರ್ವದಿಸ್ಬಿಡು, ಅವನೇ ದತ್ತು ತೊಗೊಂಡ್ಬಿಡ್ತೀನಿ ನಾನು. ಅರೆ ನಿನ್ನ ಆ ದತ್ತು ಮಗ ಅಲ್ಲ, ಸುಮ್ಮನೆ ನಿನಗೊಂದು ಸಂತತಿ ಕೊಡ್ತೀನಿ, ಅದು ನಿನಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ. ನಿನಗೆ ಆಕಾಶದ ನಕ್ಷತ್ರಗಳು ಭೂಮಿಯಲ್ಲಿರುವಂಥ ಮರಳಿನಷ್ಟು ನನಗೆ ಸಂತತಿ ಕೊಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡಿ ಆ ಸಂತತಿ ಕ್ರಿಸ್ತನಾಗಿದ್ದಾನೆ. ಆ ಕ್ರಿಸ್ತನ ಮೂಲಕವಾಗಿ ಇವತ್ತು ನೋಡ್ರಿ, ಯೆರೂಸಲೇಮಿನಲ್ಲಿ ಆತನ ಸಂತತಿ ಇದೆ, ರೈಟ್. ಯೂದಾಯದಲ್ಲಿ ಆತನ ಸಂತತಿ ಇದೆ, ಗಲಿಲಾಯದಲ್ಲಿ ಸಮಾರ್ಯದಲ್ಲಿ ಆತನ ಸಂತತಿ ಇದೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತೀನಿ, ಯುರೋಪ್ ಖಂಡದಲ್ಲಿ ಆತನ ಸಂತತಿ ಇದೆ, ಆಫ್ರಿಕಾ ಖಂಡದಲ್ಲಿ ಸಂತತಿ ಇದೆ ಆತನಿಗೆ, ಅಮೇರಿಕಾದಲ್ಲಿ ಇದೆ ಆತನಿಗೆ ಸಂತತಿ. ಓಕೆ, ನಾರ್ತ್ ಅಮೇರಿಕಾ, ಕೆನಡಾ, ಅಲ್ಲಿ ಸಂತತಿ ಇದೆ. ಓಕೆ, ಈ ಕಡೆ ಬರೋಣ, ಇವಾಗ ಏಷ್ಯಾ ಖಂಡಕ್ಕೆ ಬರೋಣ. ಏಷ್ಯಾ ಖಂಡದಲ್ಲಿ ಆತನಿಗೆ ಸಂತತಿ ಇದೆ, ಆಸ್ಟ್ರೇಲಿಯಾ ಖಂಡದಲ್ಲಿ ಆತನಿಗೆ ಸಂತತಿ ಇದೆ, ಆ ಏಷ್ಯಾ ಖಂಡದಲ್ಲಿರುವಂಥ ಭಾರತ ದೇಶದಲ್ಲಿ ಆತನಿಗೆ ಸಂತತಿ ಇದೆ, ಕರ್ನಾಟಕದಲ್ಲಿ ಸಂತತಿ ಇದೆ, ದಾವಣಗೆರೆಯಲ್ಲಿ ಸಂತತಿ ಇದೆ, ಸರಸ್ವತಿ ಬಡಾವಣೆಯಲ್ಲಿ ಆತನಿಗೆ ಸಂತತಿ ಇದೆ. ಈಗ ಪರಲೋಕದಲ್ಲಿ ಏನು ಡಿಸ್ಕಸ್ ಆಗ್ತಾಯಿದ್ದು ಗೊತ್ತಾ ಈಗ ರೈಟ್ ನಾವು? ಓಕೆ, ದೇವ್ರು ಅಬ್ರಾಮ್ನಿಗೆ ಕರಿತಿದ್ದಾರೆ, ಬಾ ಇಲ್ಲ ಅಬ್ರಾಮ್, ಮಕ್ಕಳಿಲ್ಲ ಅಂತೆಲ್ಲ ಸಾಕಾ? ಮಕ್ಕಳಿಲ್ಲ ಅಂತ ಕರಿತಿದ್ದಲ್ಲ, ನೀನು ಕೊಡ್ತೀನಿ ಅಂದ್ರೆ ಆ ತಾಯಿ ಎಲ್ಲೋದ್ಲು, ಯಾರು? ಸಾರಮ್ಮ. ನಕ್ಕೆಲ್ಲ ಅಲ್ಲಿ ಹೋಗಿ ಗುಡಾರದಾಗ ಒಳಗೋಗಿ, ಅಯ್ಯೋ ಈ ಮುದುಕಿಗೆ ಇನ್ನೇನು ಮಕ್ಕಳಾಗ್ತೈತೆ ಅಂತ ನಕ್ಕೆಲ್ಲ, ಬಾಯಿಲಿ ಸಾಕಾ? ನೋಡಲ್ಲಿ ಕೆಳಗೆ ಬಗ್ಗೆ ನೋಡಲ್ಲಿ, ರವಿ ಪಾಸ್ಟರ್ ಪ್ರಸಂಗ ಮಾಡಕತ್ತಾರ. ಪ್ರೈಸಲ್ಲ, ರವಿ ಪಾಸ್ಟರ್ ಪ್ರಸಂಗ ಮಾಡ್ತಾರೆ ನೋಡಿ, ಎಷ್ಟು ಸಂತತಿ ಇದ್ದಾರೆ ನೋಡಿ, ಇಲ್ಲಿ 100 ಸಂತತಿಗಳು ತುಂಬಿದ್ದಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ನೋಡು, ಇಡೀ ದಾವಣಗೆರೆಯಲ್ಲಿ ಎಷ್ಟು ಸಂತತಿ ಇದೆ. ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ಕರ್ನಾಟಕದಲ್ಲಿ ಎಷ್ಟು ಇದೆ. ಇನ್ನೊಂದು ಸ್ವಲ್ಪ ಇಂಡಿಯಾದಲ್ಲಿ ನೋಡು, ವರ್ಲ್ಡ್ ಇಡೀ ಪ್ರಪಂಚದ ತಕ್ಷಣ ಆ ಅಮ್ಮ ಹೇಳ್ತಾರೆ, ಅಪ್ಪ ತಪ್ಪ ಸ್ವಾಮಿ, ನಾನು ನಕ್ಕಿ ತಪ್ಪಾತ ಕ್ಷಮಿಸ್ಬಿಡೋದು ನನಗೆ ಅಂತ ಕೇಳಿರ್ಬೋದು ಅಲ್ಲಿ. ಹಲ್ಲೆಲೂಯ. ಎಷ್ಟು ಸಂತೋಷ ಪಟ್ಟಿರ್ಬೋದು ರೀ, ಎಷ್ಟು ಸಂತೋಷ. ಆಮೇನ್. ಕಾರಣ ಇದಕ್ಕೆಲ್ಲ ಕಾರಣ ಯಾರಂದರೆ ತಂದೆಯ ಪ್ರಿಯನಾದ ಒಬ್ಬನೇ ಮಗನು. ಆಮೆನ್. ಓಕೆ, ಐ ವಿಲ್ ಗೋ ಫಾಸ್ಟ್. ಓಕೆ, ದೆನ್ ಕೊಲೊಸ್ಸೆ ಬರೆದ ಪತ್ರಿಕೆ 3:16 ವಾಕ್ಯ ಹೋದ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಆ ಕ್ರಿಸ್ತನು, ತಂದೆಯ ಒಬ್ಬನೇ ಮಗನಾದಂಥ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಈಗ ನಾನು ನಿಮಗೆ ಹೇಳಿದೆ ಅಂದರೆ ಇವಾಗೂ ಮತ್ತು ಇನ್ನೊಂದು ವಾಕ್ಯ, ಲಾಸ್ಟ್ ಒಂದು ವಾಕ್ಯ ಇದೆ. ಈ 2 ವಾಕ್ಯದ ನಮಗೇನು ಹೇಳ್ತಿದೆ ಅಂದರೆ, ಎಲ್ಲ ನನ್ನ ಕಡೆ ನೋಡ್ರಿ, ಯಾವ ಒಬ್ಬನೇ ಮಗನು ನಮಗೆ ಮಾತನಾಡಿದಾನೋ, ಯಾವ ಒಬ್ಬನೇ ಮಗನಿಗೆ ಉಪದೇಶ ಮಾಡಿದಾನೋ, ಯಾವ ಒಬ್ಬನೇ ಮಗನಾತನಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೋ, ಯಾವ ಒಬ್ಬನೇ ಮಗನಾತನು ಮೋಶೆ ಧರ್ಮಶಾಸ್ತ್ರವನ್ನು ತನ್ನಲ್ಲಿ ನೆರವೇರಿಸಿ ಹೊಸ ಒಡಂಬಡಿಕೆಗೆ ಕಾರಣನಾದನೋ, ಯಾವ ಒಬ್ಬನೇ ಮಗನು ಮಹಾಯಾಜಕನಾದನೋ, ಯಾವ ಒಬ್ಬನೇ ಮಗನು ಮಧ್ಯಸ್ಥನಾದನೋ, ಯಾವ ಒಬ್ಬ ಮಗನೇ ಯಜ್ಞಾರ್ಪಿತನಾದನೋ, ಯಾವ ಒಬ್ಬ ಮಗನು ಮರಣಕ್ಕೆ ನೇಮಿಸಲ್ಪಟ್ಟನೋ, ಆತನು ಹೂಣಲ್ಪಟ್ಟನು, ಪುನರುತ್ಥಾನವಾದನು, ನಿತ್ಯ ರಾಜ್ಯದಲ್ಲಿ ಜೀವಿಸ್ತಾ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂಥ ಆ ಯೇಸುವಿನ ವಾಕ್ಯವು ನಮ್ಮಲ್ಲಿ ಹೆಂಗೆ ಜೀವಿಸಲಿ? ಸಮೃದ್ಧಿಯಾಗಿ ವಾಸಿಸಲಿ. ಕೈಯಿಂದ ತೋರಿಸ್ರಿ, ಕೈ ಹೆಂಗೆ ತೋರಿಸ್ತೀರಾ? ಸಮೃದ್ಧಿಯಾಗಿ, ಸಮೃದ್ಧಿಯಾಗಿ ಏನು ಮಾಡಲಿ? ವಾಸಿಸಲಿ. ಇನ್ನು ಸಾಕಷ್ಟು ವಾಕ್ಯ ಇದೆ, ನನ್ನ ಸಮಯ ಆಯಿತು. ಓಕೆ, ಬೇಗ ತೆಗೀರಿ. ಫಿಲಿಪ್ಪಿ ಚಾಪ್ಟರ್ 3:16. ಆದರೆ ನಾವು ಯಾವ ಸೂತ್ರವನ್ನು ಅನುಸರಿಸಿ, ನೋಡ್ರಿ, ಪೌಲನ್ ಹೇಳ್ತಾನೆ, ಯಾವ ಸೂತ್ರವನ್ನು ನಾವು ಅನುಸರಿಸಿ ಇಲ್ಲಿಯವರೆಗೆ ನಾವು ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ, ಅದನ್ನೇ ಅನುಸರಿಸುತ್ತಾ ಮುಂದೆ ನಡೆಯೋಣ. ಆಮೆನ್. ಸರ್, ನಾವು ಯಾವ ಸೂತ್ರವನ್ನು ನಾವು ಅನುಸರಿಸಿ ಬಂದಿದ್ದೇವೆ? ದೇವರು ಯೋಹಾನ 3:16 ಸೂತ್ರವನ್ನು ನಾವು ಅನುಸರಿಸಿ ಬಂದಿದ್ದೇವೆ. ಜಾನ್ 3:16 ಅದೇ ನಮಗಿರೋ ಸೂತ್ರ. ಏನು? ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆ ಮಗನ ಮೇಲೆ ನಂಬಿಕೆ ಇಟ್ಟಂಥ ನನಗೆ ಮರಣದಿಂದ
ಪಾರಾಗಿ, ನ್ಯಾಯ ತೀರ್ಪಿನಿಂದ ಬಿಡುಗಡೆಯಾಗಿ, ಧರ್ಮಶಾಸ್ತ್ರದಿಂದ ಬಿಡುಗಡೆಯಾಗಿ ನಿತ್ಯ ಜೀವನ ದೇವರು ಕೊಟ್ಟಿದ್ದಾನೆ. ಈಗ ಆ ಕ್ರಿಸ್ತನು ಆತ್ಮನಲ್ಲಿಯೂ ಬೆಂಕಿಯಲ್ಲಿ ನಮಗೆ ಸ್ನಾನ ಮಾಡಿಸಿ ದೇವರ ಆಲಯವಾಗಿದ್ದೇವೆ. ಈ ಆಲಯದಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿದೆ. ಈ ವಾಕ್ಯದ ಸೂತ್ರವನ್ನು ಹಿಡ್ಕೊಂಡು ಇಲ್ಲಿ ತನಕ 2025 ತನಕ ಕಾಲಿಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಹಾಗೆ ನಾವು ಮುಂದೆ ಹೋಗೋಣ. ಹಂಗೆ ತಾನೇ ಹೇಳ್ತಿದ್ದೆ ವಾಕ್ಯದು. ನಾವು ಇಲ್ಲಿ ತನಕ ಯಾವ ಸೂತ್ರವನ್ನು ಹಿಡ್ಕೊಂಬಂದಿದ್ದೇವೋ, ಇಲ್ಲಿ ತನಕ ನಡ್ಕೊಂಬಂದಿದ್ದೇವೋ, ಇನ್ನು ಮುಂದೆಯೂ ಕೂಡ ಇದೇ ಸೂತ್ರದಲ್ಲಿ ಮುಂದೆ ಹೊರೋಣ. ಆ ಸೂತ್ರ ಯಾವುದಂದರೆ, ಜೋರಾಗಿ ಹೇಳ್ರಿ, ಜಾನ್ 3:16, ಯೋಹಾನ 3:16, ಇದೇ ಸೂತ್ರ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇವತ್ತಿನ ಓದಿದ ವಾಕ್ಯಗಳೆಲ್ಲ ಎಲ್ಲ 3:16 ಇದೆ. ಈ ಸೂತ್ರದ ಸಿದ್ಧಾಂತವನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ ರೀ. ದೇವರು ನಮ್ಮನ್ನು ಸುಮ್ಮನೆ ಕಾಕಪೋಕರನ್ನ ಕರ್ಕೊಂಬಂದು ನಿಲ್ಲಿಸಿಲ್ಲ ನಮಗಿಲ್ಲಿ, ಅಥವಾ ಆತನು ಏನೋ ಕಾಕೋಪೋಕ ಟೀಚಿಂಗ್ ಮಾಡಲಿಲ್ಲ. ಯಾವುದೋ ಕಾಗಕ್ಕನ ಗುಬ್ಬಕ್ಕನ ಸ್ಟೋರಿ ಹೇಳಿ ನಮ್ಮನ್ನು ಕರೆದಿಲ್ಲ ರೀ, ಅಥವಾ ಯಾವುದೋ ಒಂದು ಮೈಥಾಲಜಿ ಸ್ಟೋರಿ ಹೇಳಿ ನಮ್ಮನ್ನು ದೇವ್ರು ಕರೆದಿಲ್ಲ ರೀ. ಓಕೆ, ಮನುಷ್ಯರಲ್ಲಿ ದೇವರ ರಕ್ಷಣಾ ಕಾರ್ಯವನ್ನು ಸಿದ್ಧಾಂತಪಡಿಸಿದ ಸೂತ್ರದಲ್ಲಿ ದೇವರು ತಂದು ನಿಲ್ಲಿಸಿದ ನಮ್ಮನ್ನು. ಆಮೇನ್. ದೇವರು ಮನುಷ್ಯರಿಗೋಸ್ಕರ ಏರ್ಪಡಿಸಿದ ರಕ್ಷಣೆಯ ಸಿದ್ಧಾಂತದ ಸೂತ್ರವನ್ನು ದೇವರು ನಮಗೆ ಕೊಟ್ಟು ತನ್ನ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿರೋದು. ಇದನ್ನು ಹಿಡ್ಕೊಂಡು ನಾವು ಮುಂದೆ ಹೋಗೋಣ. ಇದಕ್ಕೆ ಗಟ್ಟಿಯಾಗಿ ನಿಲ್ರಿ. ಇದಕ್ಕೋಸ್ಕರ ಎಂಥ ಪರಿಶ್ರಮ ಬಂದ್ರೂ ಕೂಡ ತೊಂದರೆ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ, ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು 6:15 ಮನೆ ಬಿಟ್ಟು 7 ಗಂಟೆ ಒಳಗೆ ಚರ್ಚಲ್ಲಿ ಇದ್ದರೂ ಚಿಂತೆ ಇಲ್ಲ. ಚಿತ್ರದುರ್ಗದಿಂದ ದಾವಣಗೆರೆಗೆ 65 ಕಿಲೋಮೀಟರ್ ನೀನು ಜರ್ನಿ ಮಾಡಿ ಬಂದರೂ ಚಿಂತೆ ಇಲ್ಲ. ವಾರ ವಾರ ಹಲ್ಲೆಲೂಯಾ. 2024 ದಾಟಿ 25ಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಸೂತ್ರದಲ್ಲಿ ನಾವು ಮುಂದೆ ಹೊರೆಯೋಣ. ಎಷ್ಟು ಚೆನ್ನಾಗಿ ಆಶೀರ್ವಾದವಾಗಿತ್ತು ರೀ. ಆಮೇನ್. ಆ್ಯಕ್ಚುಲಿ ನನ್ನದು ಬೇರೆ ಸಬ್ಜೆಕ್ಟ್ ಇತ್ತು ಮಾತಾಡಲಿಕ್ಕೆ. ಬಟ್ ಏನಾಯ್ತಂದರೆ, ನಿನ್ನೆ ನೈಟು ನಾಳೆ ಬೆಳಗ್ಗೆ ನಾನು ಹೈದ್ರಾಬಾದಿಗೆ ಹೋಗ್ತಾಯಿದ್ದೀನಿ. ನಾನು ಹೈದ್ರಾಬಾದಲ್ಲಿ 1 ವಾರ ಇರ್ತೀನಿ. ನಾನು ಮುಂದಿನ ವಾರ ಪೂರ್ತಿ 1 ವಾರ ಶಿವಮೊಗ್ಗದಲ್ಲಿ ಇರ್ತೀನಿ. ಆ ಟೀಚಿಂಗ್ಸ್ ಎಲ್ಲ ನಾನು ಸ್ಟಡಿ ಮಾಡ್ತಾಯಿದ್ದೆ. ಆ ಸ್ಟಡಿನಲ್ಲಿ ಒಂದು ವಾಕ್ಯ ಬಂತು ಪರ್ಟಿಕ್ಯುಲರ್ ಆಗಿ. ಜಸ್ಟ್ ಥಿಂಕ್ ಮಾಡ್ತಾಯಿದ್ದೆ. ನಾನು ಥಿಂಕ್ ಮಾಡಿ 1 ನಿಮಿಷ ಕಣ್ಣು ಮುಚ್ಕೊಂಡು ಹಾಗೆ ಕೂತ್ಕೊಂಡೆ. ನಾನು ಇವಿಷ್ಟು ವಾಕ್ಯಗಳು ಟಕ 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 ಅಂತ ಹಾಗೆ ಬಂದು ಇಮ್ಮಿಡಿಯೇಟಾಗಿ ನನ್ನ ಸಬ್ಜೆಕ್ಟ್ ಎಲ್ಲ ಅಲ್ಲೇ ನಿಲ್ಲಿಸಿ ಓಕೆ, ಬೈಬಲ್ ತೊಗೊಂಡು ನನ್ನ ನೋಟ್ಸ್ ತೊಗೊಂಡು ಓಕೆ, ನಿಜವಾಗಿರ್ತೀನಿ, ಸತ್ಯವಾಗಿ ಹೇಳ್ತೀನಿ, ಪವಿತ್ರಾತ್ಮನ ಕೊಡುವ ಜ್ಞಾನದಿಂದ ಆ ವಾಕ್ಯಗಳನ್ನೆಲ್ಲ ಬರಿತಾ ಅದ್ರ ಮೇಲೆ ಕೈ ಇಟ್ಟು, ಸ್ವಾಮಿ ಈಗ ನೀನು ಇದನ್ನೆಲ್ಲ ಕೊಟ್ಟಿದ್ದೀಯ ನನಗೆ, ನಾಳೆ ಇದನ್ನು ನೀನು ಯಾವ ರೀತಿ ಪ್ರಕಟಪಡಿಸು ಅಂತಂದು ಹೇಳಿದ್ರೆ ಮೇಲೆ ಕೈ ಇಟ್ಟು ಒಂದು ಪ್ರೇಯರ್ ಮಾಡಿ ಆಮೇನ್. ಮತ್ತು ನಾನು ನನ್ನ ಸಬ್ಜೆಕ್ಟಲ್ಲಿ ನಾನು ಸ್ಟಡಿ ಮಾಡೋಕ್ಕೆ ಹೋದೆ. ಹಲ್ಲೆಲೂಯಾ. ಆ್ಯಕ್ಚುಲಿ ಫುಲ್ ಕೋಲ್ ತೊಗೊಂಡು ಬಂದಿದ್ದೆ ನಾನು ನಿಮಗೆ. ನಂದು ಹಳೆ ಸಬ್ಜೆಕ್ಟಲ್ಲಿ ರವಿ ಪಾಸ್ಟರ್ ಸಬ್ಜೆಕ್ಟು ಕೋಲ್ ಇತ್ತು. ಕೋಲ್ ತೊಗೊಂಡು ಒಬ್ಬೊಬ್ಬರಿಗೆ ಬಾರ್ಸೋಣ ಅಂತ ರೆಡಿಯಾಗೇ ಬಂದಿದ್ದೆ ನಾನು. ದೇವ್ರು ಹೇಳಿದ್ರೆ, ಮಗನೇ ನಿನ್ನ ಕೋಲು ಸೈಡಿಗೆ ಇಡು, ನಿನ್ನ ಕೋಲು ನಡೆಯಲ್ಲ, ಇಲ್ಲಿ ಸೈಡಿಗೆ ಇಟ್ಬಿಡು. ಓಕೆ, ನಿನ್ನ ಕೋಲಿನಿಂದ ಬರೋದಾಗಿದ್ದರೆ ನಾನು ಪ್ರೀತಿಯಿಂದ ನಾನು ಬರ್ತೇನೆ, ನನ್ನ ಮಗನ ಮೂಲಕವಾಗಿ ನಾನು ಬರ್ತೇನೆ. ನಾನು ಹೇಳಿದೆ, ಸ್ವಾಮಿ ಈ ಮೆಸೇಜ್ ಸಿಕ್ಕಿದ ತಕ್ಷಣ ಹೇಳಿದೆ, ಇಲ್ಲ ಸ್ವಾಮಿ ಕೋಲ್ಗೆಲ್ಲ ಮುರಿದೋಗ್ತದ, ಕೋಲೆಲ್ಲ ಮುರಿದೋಯ್ತು, ಸಾರಿ, ನೀನು ಏನು ಕೊಟ್ಟೆ ಅದು ನಾನು ಮಾತಾಡ್ತೀನಿ ಎಂಬುದಾಗಿ. ನಾನು ನೆನೆಸಿದ ನಿಮಗೆ ಆಶೀರ್ವಾದವಾಗಿದೆ. ಎದ್ದು ನಿಂತ್ಕೊಳ್ಳೋ.